ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಎಲ್ಲರಿಗೂ ಕೂಡ ನೀವು ನೋಡ್ತಾ ಇದ್ದೀರಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಇಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಈ ಒಂದು PDF ಹರಿದಾಡ್ತಾ ಇದೆ ಮತ್ತು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದು. ಏನಪ್ಪ ಅಂತ ಅಂದರೆ ನಮ್ಮ ಒಂದು 2025ರಲ್ಲಿ ಪೊಲೀಸ್ ನೇಮಕಾತಿ ಪಕ್ಕಾ ಪೊಲೀಸ್ ನೇಮಕಾತಿ ಆಗ್ತದೆ. ಇಲ್ಲಿ 2000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿಗೆ ತಕ್ಷಣ ಇಲ್ಲಿ ಕ್ಷಣಗಣನೆ ನಡೀತಾ ಇದೆ. ಒಳ ಮೀಸಲಾತಿ ಆದ ತಕ್ಷಣ ಅಂದರೆ ಏನು ಒಳ ಮೀಸಲಾತಿ ಈಗಾಗಲೇ ಏನು ಸಚಿವ ಸಂಪುಟ ಅಂಗೀಕಾರ ಮಾಡಿಕೊಂಡಿದೆ. ಅದಾದ ನಂತರ ಡೈರೆಕ್ಟಾಗಿ ಈ ಒಂದು ನೇಮಕಾತಿ ಫಸ್ಟ್ ನೇಮಕಾತಿ ಆಗುವಂಥ ಒಂದು ಸಾಧ್ಯತೆ ಇಲ್ಲಿ ಜಾಸ್ತಿ ಹೊರಬೀಳ್ತಾ ಇದೆ. ಯಾಕಪ್ಪ ಅಂತಂದರೆ KSRP ಮತ್ತು ಇಲ್ಲಿ SRPC ಪುರುಷ ಮತ್ತು ಮಹಿಳೆ 1500 ಹುದ್ದೆಗಳು ಹಾಗೂ ಸ್ಥಳೀಯ ವೃಂದದ 445 ಹುದ್ದೆಗಳು ಮತ್ತು IRB ಮುನಿರಾಬಾದ್ ಘಟಕದ 220 ಹುದ್ದೆಗಳಿಗೆ 2000ಕ್ಕೂ ಅಧಿಕ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಇಲ್ಲಿ ಕನಿಷ್ಠ ಅಂದರೆ 2200 ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಲ್ಲಿ ನೇರ ನೇಮಕಾತಿ ಮೂಲಕ ಇಲ್ಲಿ ಭರ್ತಿ ಮಾಡಲು ಈಗಾಗಲೇ ತಮ್ಮ ಒಂದು ಕಚೇರಿಯಿಂದ ಕಳುಹಿಸಲಾದ ನೇರ ನೇಮಕಾತಿಗಳ ಒಂದು ಸಮತಳ ವರ್ಗೀಕರಣ ವಿವರ ಇಲ್ಲಿ ಪಕ್ಕಕ್ಕೆ ಇರಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ಫ್ಯಾಕ್ಸ್ ಸಂದೇಶ ಆಗಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಸಂದೇಶದ ಅಡಿಯಲ್ಲಿ 1500 ಹುದ್ದೆಗಳ ಒಂದು ಸ್ಥಳೀಯ ವೃಂದದ ಹುದ್ದೆಗಳು, 366 IRB ಮುನಿರಾಬಾದ್ ಘಟಕಗಳ ಒಂದು 166 ಹುದ್ದೆಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ ಈಗಾಗಲೇ ಕೊಟ್ಟಿದೆ. ರೋಸ್ಟರ್ 1ರಿಂದ ಪ್ರಾರಂಭ ಮಾಡಿ ಕ್ರೀಡಾಪಟುಗಳಿಗೆ 3% ಮೀಸಲಿರ್ತಕ್ಕಂಥ ಒಂದು ಹುದ್ದೆಗಳನ್ನು ಹೊರತುಪಡಿಸಿ ನಮೂನೆ ವಿವರದ ಒಂದು ಸಾಮಾನ್ಯ ಒಂದು ಕಾಲಂನ ಅಡಿಯಲ್ಲಿ ಗುರುತಿಸಲಾಗಿರ್ತಕ್ಕಂಥ ಹುದ್ದೆಗಳಿಗೆ ನೇರ ಮತ್ತು ಸಮತಳ ವರ್ಗೀಕರಣವನ್ನು ಇಲ್ಲಿ ಮಾಡ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ನ್ಯೂಸ್ ಆಯಿತು. ಈಗ ಯಾವ ಒಂದು ಏನು ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ, ಯಾವ ಒಂದು ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಇಲ್ಲಿ SRPC ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ ಮಿಕ್ಕುಳಿದ ವೃಂದದ ನೇಮಕಾತಿ ಹುದ್ದೆಗಳು ಅಂದರೆ ಇಲ್ಲಿ ಹೈದರಾಬಾದ್ HK ಅಂತ ಕರಿತೇವೆ ಆ ಒಂದು ಹುದ್ದೆಗಳು ಒಟ್ಟು 1424 ಹುದ್ದೆಗಳು ಇದ್ವು. ಹಂಚಿಕೆ ಮಾಡಲಾದ ಹುದ್ದೆಗಳು ನೋಡಿ ಇಲ್ಲಿ ಸಾಮಾನ್ಯ ಹುದ್ದೆಗಳು ಇಲ್ಲಿ 1382, ಅದೇ ಕ್ರೀಡೆ ಮೀಸಲಾತಿಗೆ ಇರತಕ್ಕಂಥ ಹುದ್ದೆಗಳು 42. ಇದು ಪುರುಷ ಅಭ್ಯರ್ಥಿಗಳಿಗೆ. ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 76 ಹುದ್ದೆಗಳು ಇಲ್ಲಿ ಒಟ್ಟು ಇದ್ದಾವೆ. ಅದರಲ್ಲಿ ಹಂಚಿಕೆ ಮಾಡಲಾಗಿರ್ತಕ್ಕಂಥದ್ದು ಕ್ರೀಡಾ ಅಭ್ಯರ್ಥಿಗಳಿಗೆ 3, ಅದೇ ಇಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಅದನ್ನು ಬಿಟ್ಟು ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 73 ಹುದ್ದೆಗಳು. ಅದೇ ಮಿಕ್ಕುಳಿದ ವೃಂದದ ಪುರುಷ ಮತ್ತು ಮಹಿಳೆ ಎರಡೂ ಸೇರಿ ಇಲ್ಲಿ 1500 ಹುದ್ದೆಗಳು ಇದ್ದಾವೆ. ಅದರಲ್ಲಿ ಜನರಲ್ ಕ್ಯಾಟಗರಿಯವರಿಗೆ ಇಲ್ಲಿ ಅಂದರೆ ಜನರಲ್ ಅಂದರೆ ಎಲ್ಲದೂ ಆಯಿತು, SC ST OBC ಜನರಲ್ ಎಲ್ಲದೂ ಆಯಿತು. ಅದರಲ್ಲಿ ಕ್ರೀಡೆ ಅಂದರೆ ಸ್ಪೋರ್ಟ್ಸ್ ಕೋಟಾಗೆ 45, ಅದನ್ನು ಬಿಟ್ಟು ಇನ್ನು 1455 ಹುದ್ದೆಗಳು ಇಲ್ಲಿ ಜನರಲ್ ಅವರಿಗೆ ಇದೆ. ಅದೇ ಇಲ್ಲಿ ಕಲ್ಯಾಣ ಕರ್ನಾಟಕ HK ರೀಜನ್ಗೆ ನಾವು ಬರೋದಾದರೆ 313 ಪುರುಷ ಅಭ್ಯರ್ಥಿಗಳಿಗೆ ಹುದ್ದೆಗಳು ಇದ್ದಾವೆ. ಅದರಲ್ಲಿ ಸಾಮಾನ್ಯ ಒಂದು ಅಭ್ಯರ್ಥಿಗಳಿಗೆ 304, ಕ್ರೀಡಾ ಅಭ್ಯರ್ಥಿಗಳಿಗೆ 9. ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ಬಂದರೆ 53 ಒಟ್ಟು ಇದ್ದಾವೆ. ಅದರಲ್ಲಿ ಜನರಲ್ ಅವರಿಗೆ 52, ಕ್ರೀಡೆಗೆ ಇಲ್ಲಿ 1 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು ಫ್ಯಾಕ್ಸ್ ಸಂದೇಶ ಆಗಿರ್ತಕ್ಕಂಥದ್ದು. ಆದಷ್ಟು ಬೇಗ ಅಂದರೆ ಈ ಒಂದು ಪೊಲೀಸ್ ಪ್ರಧಾನ ಕಚೇರಿಯ ಒಂದು ಪತ್ರಕ್ಕೆ ಇಲ್ಲಿ ಕಳಿಸಿದರೆ ಆದಷ್ಟು ಬೇಗ ಪರಿಶಿಷ್ಟ ಜಾತಿಯ ಒಂದು ಒಳ ಮೀಸಲಾತಿಗಳನ್ನು ಗುರುತಿಸಿ ಪರಿಷ್ಕೃತ ರೋಸ್ಟರ್ ಏನು ಸಂಖ್ಯಾಬಲಗಳಲ್ಲಿ ಬದಲಾವಣೆ ಆದ ನಂತರ ಏನು ರೋಸ್ಟರ್ ಏನು ಫಾರ್ಮೇಷನ್ ಆಗ್ತದೆ ಅದಾದ ಬಳಿಕ ತಕ್ಷಣ ಇಲ್ಲಿ ಈ ಒಂದು ನೇಮಕಾತಿ ಆಗಬೇಕು ಅಂತ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸ್ಥಳೀಯ ಒಂದು 532 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕೇತರ HK ಹುದ್ದೆಗಳು 1500, HK ಹುದ್ದೆಗಳು 532 ಇದ್ದಾವೆ. ಎರಡೂ ಸೇರಿ 2000ಕ್ಕೂ ಅಧಿಕ 2032 ಹುದ್ದೆಗಳಿಗೆ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ಸರ್ಕಾರದ ಆದೇಶಗಳು ಹಾಗೂ ನಿಯಮಗಳ ಅನ್ವಯದಲ್ಲಿ ನೇರ ಒಂದು ನೇಮಕಾತಿ ಮಾಡಿಕೊಳ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಇವತ್ತಿನ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಇರ್ತಕ್ಕಂಥ ತಕ್ಷಣದ ಮಾಹಿತಿ ನೋಡಿ. ತುಂಬ ಇಂಪಾರ್ಟೆಂಟಾಗಿ ಈ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ನಮ್ಮ ಚಾನಲಲ್ಲಿ ನಾವು ಕೊಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಚಾನಲಲ್ಲಿ ನೀವು ಫ್ರೀಯಾಗಿ ತರಗತಿಗಳನ್ನು ನೋಡ್ಕೊಳ್ತಾ ಹೋಗ್ಬೋದು. ಅದರ ಜೊತೆಗೆ ನಮ್ಮ ಒಂದು ತರಗತಿ ಯೂಸ್ಫುಲ್ ಆದರೆ ಎಲ್ಲರೂ ಕೂಡ ನಿಮ್ಮ ಎಲ್ಲ ಸ್ನೇಹಿತರೊಂದು ಈ ವಿಡಿಯೋನ ಶೇರ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಓಕೆನಾ? ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.